ವೀಕ್ಷಕರೇ, ನೀವೇನಾದರೂ ಪಿತೃದೋಷವನ್ನು ಅನುಭವಿಸ್ತಾ ಇದ್ದರೆ, ಪಿತೃದೋಷದಿಂದ ಮುಕ್ತಿ ಪಡೆಯಲು ನೀವೇನಾದರೂ ಬಯಸಿದರೆ ಖಂಡಿತವಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿ ಹೇಳಲಾದ ವ್ರತದಿಂದ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಮ್ಮ ಚಾನಲ್ಗೆ ಬೆಂಬಲ ನೀಡಿ ಅಂತ ಹೇಳ್ತಾ ಇಂದಿನ ವಿಷಯಕ್ಕೆ ಬರೋಣ. ವೀಕ್ಷಕರೇ, ಪ್ರತಿ ತಿಂಗಳು ಬರುವ ಶುಕ್ಲ ಪಕ್ಷದ ತ್ರಯೋದಶಿ ಮತ್ತು ಕೃಷ್ಣ ಪಕ್ಷದಂದು ಆಚರಿಸುವ ಪ್ರದೋಷ ಉಪವಾಸಕ್ಕೆ ಹಿಂದೂ ಧರ್ಮದಲ್ಲಿ ವಿಶೇಷ ಪ್ರಾಮುಖ್ಯತೆ ಇದೆ. ಈ ವೇಳೆ ನೀವೇನಾದರೂ ಪಿತೃದೋಷವನ್ನು ಎದುರಿಸ್ತಿದ್ರೆ, ಅದನ್ನು ನಿವಾರಿಸಿಕೊಳ್ಳಲು ಬಯಸಿದರೆ ಪ್ರದೋಷ ವ್ರತದ ದಿನದಂದು ನೀವು ಕೆಲವು ಕ್ರಮಗಳನ್ನು ತೆಗೆದುಕೊಂಡು ಪಿತೃದೋಷದಿಂದ ಪರಿಹಾರ ಪಡೆಯಬಹುದು. ಅಲ್ಲದೆ ನಿಮ್ಮ ಮೇಲೆ ಶಿವನ ಆಶೀರ್ವಾದವೂ ಸಿಗುತ್ತದೆ. ವೀಕ್ಷಕರೇ, ನೀವು ಪ್ರದೋಷ ವ್ರತದ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ, ಇದಾದ ನಂತರ ಯಾವುದೇ ಪವಿತ್ರ ನದಿಯಲ್ಲಿ ಅಥವಾ ಮನೆಯಲ್ಲಿ ಒಂದು ಬಕೆಟ್ನಲ್ಲಿ ನೀರನ್ನು ತುಂಬಿಸಿ ಅದರಲ್ಲಿ ಎಳ್ಳು, ಕುಶ, ಅಕ್ಷತ, ಕಬ್ಬು ಮತ್ತು ಬಾರ್ಲಿಯನ್ನು ಸೇರಿಸಿ ಪೂರ್ವಜರಿಗೆ ನೀರನ್ನು ಅರ್ಪಿಸಬೇಕು. ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸುವಾಗ ಮಂತ್ರಗಳನ್ನು ಕೂಡ ಪಠಿಸಬೇಕು. ಇದಲ್ಲದೆ ಅಂದು ಹಸುವಿಗೆ ಮೇವು, ರೊಟ್ಟಿ ಅಥವಾ ಬೆಲ್ಲವನ್ನು ತಿನ್ನಿಸುವುದು ಬಹಳ ಶುಭವಂತ ಹೇಳ್ತಾರೆ. ಅದೇ ರೀತಿ ಪ್ರದೋಷ ವ್ರತದ ದಿನದಂದು ಶಿವನ ದೇವಸ್ಥಾನಕ್ಕೆ ಭೇಟಿ ಕೊಡಿ, ಶಿವನ ದರ್ಶನವನ್ನು ಮಾಡಿ ಅಂದು ಶಿವಲಿಂಗಕ್ಕೆ ನೀರು, ಹಾಲು, ತುಪ್ಪ, ಜೇನುತುಪ್ಪ ಮತ್ತು ಬೆಲ್ಪತ್ರೆಯನ್ನು ಅರ್ಪಿಸಿ, ಎಳ್ಳಿನ ದೀಪ ಹಚ್ಚಿ, ಧೂಪ ಹಾಕಿ ಶಿವನ ಆರತಿ ಮಾಡಿ. ಇದರಿಂದ ನಿಮಗೆ ಶುಭವಾಗಲಿದೆ. ವೀಕ್ಷಕರೇ, ನಿಮ್ಮ ಇಚ್ಛೆಯಂತೆ ಪ್ರದೋಷ ವ್ರತದ ದಿನದಂದು ನೀವು ಬಡವರಿಗೆ, ಬ್ರಾಹ್ಮಣರಿಗೆ ಅಥವಾ ಯಾವುದೇ ನಿರ್ಗತಿಕರಿಗೆ ದಾನವನ್ನು ಕೂಡ ಮಾಡಬಹುದು. ನೀವು ಧಾನ್ಯ, ಬಟ್ಟೆ, ಹಣ್ಣು ಮತ್ತು ಸಿಹಿ ತಿಂಡಿಗಳು ಎಲ್ಲವನ್ನೂ ಕೂಡ ದಾನ ಮಾಡಬಹುದು. ಅಲ್ಲದೆ ಒಂದು ಉಪವಾಸವನ್ನು ಆಚರಿಸುವುದು ಅತ್ಯುತ್ತಮವೆಂದು ಕೂಡ ಪರಿಗಣಿಸ್ತಾರೆ. ನೀರಿಲ್ಲದೆ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೂ ಕೂಡ ನೀವು ಹಣ್ಣುಗಳನ್ನು ಕೂಡ ತಿನ್ನಬಹುದು. ಇವುಗಳನ್ನು ಹೊರತಾಗಿ ಪಿತೃದೋಷದಿಂದ ಮುಕ್ತಿ ಪಡೆಯಲು ಪ್ರದೋಷ ವ್ರತದ ದಿನದಂದು ಶಿವಲಿಂಗದ ಮೇಲೆ ಕಪ್ಪು ಎಳ್ಳನ್ನು ಅರ್ಪಿಸಿ. ಇದರಿಂದ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ಬರುತ್ತದೆ ಎಂಬ ಧಾರ್ಮಿಕ ನಂಬಿಕೆ ಕೂಡ ಇದೆ. ಅಲ್ಲದೆ ಪೂರ್ವಜರು ಸಂತೋಷವಾಗಿರ್ತಾರೆ. ಇದು ಜೀವನದಲ್ಲಿನ ಅಡೆತಡೆಗಳನ್ನು ಕೂಡ ತೆಗೆದುಹಾಕ್ತದೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಇದೇ ತರಹದ ಪ್ರತಿದಿನದ ಜೀವನಕ್ಕೆ ಸಹಾಯವಾಗ್ತಕ್ಕಂತಹ ಮಾಹಿತಿಯ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಇತರರಿಗೂ ಕೂಡ ಶೇರ್ ಮಾಡಿ. ನಮಸ್ಕಾರ.